ಸಂವಿಧಾನದ ಆಶಯಗಳನ್ನು ಜಾರಿ ಮಾಡಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕನಸಿನ ಪ್ರಬುದ್ಧ ಭಾರತ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಸಮಾನತೆ, ಸ್ವಾತಂತ್ರ್ಯವನ್ನು ಸ್ಥಾಪಿಸಿಕೊಳ್ಳುವಂತೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕರೆ ನೀಡಿದ್ದರು. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮನುವಾದಿ ಮನಸ್ಥಿತಿ ಮತ್ತು ಸಂವಿಧಾನ ವಿರೋಧಿ ನೀತಿಯಿಂದ ಶೋಷಿತ ಸಮುದಾಯಗಳು ಹಿಂದೆಗೆ ಉಳಿದಿವೆ ಎಂದರು. ದಲಿತ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಹಾಗೂ ರೈತರ ಸ್ವಾತಂತ್ರ್ಯ ಹೀನರಾಗಿದ್ದಾರೆ. ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮಾನತೆಗಾಗಿ ಸಮಾನೋಲ್ಲಂಘನ ನಡೆಸಬೇಕಾಗಿದೆ, ಅನಿವಾರ್ಯತೆ ಎದುರಾಗಿದೆ. ಭಾರತೀಯ ಮೂಲ ನಿವಾಸಿಗಳಿಗೆ ನಿಜವಾದ ಸ್ವಾತಂತ್ರ್ಯ ಒದಗಿಸಲು ಸರ್ಕಾರ ಮುಂದಾಗಬೇಕಿದೆ ಎಂದು ಒತ್ತಾಯಿಸಿದರು. ಎಸ್ಸಿಪಿ ಟಿಎಸ್ಪಿ ಯೋಜನೆ ಆಶಯಕ್ಕೆ ವಿರುದ್ಧವಾದ ಕಲಂ 7(c) ತೆಗೆಯಬೇಕು. ಅನ್ಯ ಯೋಜನೆಗಳಿಗೆ ಬಳಕೆಯಾದ 2.14 ಲಕ್ಷ ಕೋಟಿ ರು ಹಣಗಳನ್ನು ಕ್ರೋಢೀಕರಿಸಿ ಎಸ್ಸಿ/ಎಸ್ಟಿ ಕುಟುಂಬಕ್ಕೆ ತಲಾ 25 ಲಕ್ಷ ಅನುದಾನವಾಗಿ ಘೋಷಿಸಬೇಕು. ಎಸ್ಸಿ/ಎಸ್ಟಿ ಭೂಮಿಗಳ ವರ್ಗಾವಣೆ ನಿಷೇಧ ಕಾಯ್ದೆಗೆ ತಿದ್ದುಪಡಿ ಮಂಡಿಸಬೇಕು. ಜಾತಿ ಸಮೀಕ್ಷಾ ವರದಿ ಬಿಡುಗಡೆ ಮಾಡಿ %75 ಮೀಸಲಾತಿಯನ್ನು ನೀಡಿ ಜಾರಿ ಮಾಡಬೇಕು. ಎಸ್ಸಿ/ಎಸ್ಟಿ ದೌರ್ಜನ್ಯ ಕಾಯ್ದೆ ತಿದ್ದುಪಡಿ ಜಾರಿ ಮಾಡಬೇಕು. ಸರ್ಕಾರಿ ಸೇವೆಯಲ್ಲಿ ಹೊರಗುತ್ತಿಗೆ ಪದ್ಧತಿ ರದ್ದು ಮಾಡಬೇಕು. ರೋಸ್ಟರ್ ಪದ್ಧತಿಯಲ್ಲಿ ಇಲಾಖಾವಾರು ನೇಮಕಾತಿ, ಬ್ಯಾಕ್ಲಾಗ್ ಹುದ್ದೆ ತುಂಬುವುದು ಸೇರಿದಂತೆ ಇತರ ಬೇಡಿಕೆಗಳನ್ನು ಈಡೇರಿಸುವಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಮನವಿ ಮಾಡಿದರು. ಮತ್ತು ಮುಂಗಾರು ಮಳೆ ಕ್ಷೀಣಿಸಿದ್ದು ಮಂಡ್ಯ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು. ಎಕರೆಗೆ ಕನಿಷ್ಠ ₹50,000 ರುಗಳ ಪರಿಹಾರವನ್ನು ಹಾಗೂ ರೈತರಿಗೆ ಸಾಲವನ್ನು ಘೋಷಿಸಬೇಕು. ಜಾನುವಾರುಗಳಿಗೆ ಕುಡಿಯುವ ನೀರು ಮತ್ತು ಮೇವು ಒದಗಿಸಲು ತುರ್ತು ಕ್ರಮ ಕೈಗೊಂಡು ರಕ್ಷಣೆಗೆ ಮುಂದಾಗಬೇಕೆಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಬಿ. ಆನಂದ್, ಮಹಿಳಾ ಜಿಲ್ಲಾಧ್ಯಕ್ಷೆ ಜಿ. ಸುಷ್ಮಿತಾ, ತಾಲೂಕು ಅಧ್ಯಕ್ಷರಾದ ಮುತ್ತುರಾಜ್, ಸ್ವಾಮಿ, ಕುಮಾರ್, ಹೋಬಳಿ ಅಧ್ಯಕ್ಷ ಚಂದ್ರು, ಸಿ. ಯಶವಂತ್ ಇದ್ದರು. ಮಾಧ್ಯಮ ಬಂಧುಗಳೇ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ದಿನ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇರ್ತಕ್ಕಂಥ ಉದ್ದೇಶ, ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಕಳೀತಾ ಇದೆ. ಈ ಸಂದರ್ಭದಲ್ಲಿ ಭಾರತದ ಸಂವಿಧಾನವನ್ನು ಸಮರ್ಪಣೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು ಈ ದೇಶಕ್ಕೆ ಒಂದು ಓಟು, ಒಬ್ಬ ಮನುಷ್ಯ ಒಂದು ಓಟು ಒಂದು ಮೌಲ್ಯ, ನಾನು ರಾಜಕೀಯ ಸಮಾನತೆಯನ್ನು ಮಾತ್ರ ತಂದುಕೊಳ್ಳಿಕ್ಕೆ ಸಾಧ್ಯ ಆಯಿತು. ಈ ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಇದೆ. ಈ ಅಸಮಾನತೆಯನ್ನು ತೊಡೆದಾಕಲಿಕ್ಕೆ ನಾನು ಭಾರತ ಸಂವಿಧಾನದ ಅನುಚ್ಛೇದಗಳಲ್ಲಿ ನಾವು ಸೇರಿಸಿದ್ದೇವೆ. ಈ ಮೂಲಕ ಅಧಿಕಾರಕ್ಕೆ ಬಂದಂಥ ಸರ್ಕಾರಗಳು ಈ ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು, ಆರ್ಥಿಕ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು ಅಂತಕ್ಕಂಥ ಒಂದು ಮಹತ್ತರವಾದ ಕನಸನ್ನು ಇಟ್ಕೊಂಡು ಈ ಮೂಲಕ ಭಾರತವನ್ನ ಒಂದು ಪ್ರಬುದ್ಧ ಭಾರತವನ್ನಾಗಿ ನಿರ್ಮಾಣ ಮಾಡಬೇಕು ಅನ್ನೋ ಕನಸನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿದ್ದರು. ಆದರೆ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್, ಬಿಜೆಪಿ, ಜನತಾ ಪರಿವಾರ ಸರ್ಕಾರಗಳು ಈ ಭಾರತದ ಸಂವಿಧಾನದ ಆಶಯಗಳನ್ನ ದೂರೀಕರಿಸಿ ಅದರ ಅಂಶಗಳನ್ನ ಗಂಭೀರವಾಗಿ ಪರಿಗಣಿಸಿ ಜಾರಿ ಮಾಡುವುದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ಗೌರವಾನ್ವಿತ ಏನು ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವತಿಯಿಂದ ಇವತ್ತು ಕೂಡ BPL ಪಟ್ಟಿ, ಬಡತನದ ರೇಖೆಯಲ್ಲಿ ಇರತಕ್ಕಂಥದ್ದು, ಅಸ್ಪೃಶ್ಯತೆ ತಾಂಡವಾಡ್ತಾ ಇರ್ತಕ್ಕಂಥದ್ದು, ಹಸಿವು ಇರತಕ್ಕಂಥದ್ದು, ಅನಕ್ಷರತೆ ಇರತಕ್ಕಂಥದ್ದು, ಈ ಎಲ್ಲವೂ ಕೂಡ ಸಾಕ್ಷೀಭೂತವಾಗಿ ನಮ್ಮ ಮುಂದೆ ಕಣ್ಣು ಮುಂದೆ ಇದೆ. ಆದರೆ ಭಾರತದ ಸಂವಿಧಾನದಲ್ಲಿ ಈ ಎಲ್ಲವುಗಳ ವಿಮೋಚನೆಗೂ ಕೂಡ ಅವಕಾಶಗಳಿದ್ದು, ಇಂಥ ಅವಕಾಶಗಳನ್ನ ಜಾರಿ ಮಾಡದೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಈ ಸರ್ಕಾರಗಳು ಇವತ್ತಿಗೂ ಕೂಡ ಮನುಸ್ಮೃತಿ ಆಧಾರಿತ ಆಡಳಿತ ವ್ಯವಸ್ಥೆಯನ್ನ ಅನುಷ್ಠಾನಗೊಳಿಸ್ತಾ ಇದ್ದಾವೆ ಅಂತಕ್ಕಂಥ ಒಂದು ತೀವ್ರತರವಾದಂತಹ ಖಂಡನೆಯನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವ್ಯಕ್ತಪಡಿಸ್ತದೆ. ಬಹಳ ತಮ್ಮ ಮುಂದೆ ಸ್ಪಷ್ಟ ಮಾಡೋದಾದ್ರೆ, ಅತ್ಯಂತ ಒಂದು ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವವನ್ನ ಬಿತ್ತಬೇಕಾಗಿದ್ದಂತ ಈ ನಾಡಲ್ಲಿ ಇವತ್ತಿಗೂ ಕೂಡ ಅರಾಜಕತೆ, ಅಸ್ಪೃಶ್ಯತೆ, ದೌರ್ಜನ್ಯ, ದಬ್ಬಾಳಿಕೆ, ಕೊಲೆ, ಅತ್ಯಾಚಾರಗಳು ತೀವ್ರಗತಿಯಲ್ಲಿ ನಡೀತಾ ಇದ್ದಾವೆ. ಇದಕ್ಕೆಲ್ಲ ಕಾರಣ ಒಂದು ಜಾತಿ ವ್ಯವಸ್ಥೆಯನ್ನ ನಾಶ ಮಾಡುವುದರಲ್ಲಿ ವಿಫಲಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ, ಆರ್ಥಿಕ ಸಮಾನತೆಯನ್ನು ತಂದುಕೊಡೋದ್ರಲ್ಲಿ ವಿಫಲರಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ, ಮತ್ತೆ ರಾಜಕೀಯ ಕೂಡ
ಇವತ್ತು ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೂಡ ಯಾರು ಉಳ್ಳವರು ಅವ್ರಿಗೆ ಅವರ ಪರವಾಗಿ ಇರ್ತಕ್ಕಂಥ ಒಂದು ವಾತಾವರಣವನ್ನ ಇವತ್ತು ಈ ದೇಶದಲ್ಲಿ ನಿರ್ಮಾಣ ಮಾಡಿದೆ. ಸಮಾಜಕ್ಕೆ ಒಳ್ಳೆಯದು ಬಯಸುವ ಜನ ಅಧಿಕಾರದಿಂದ ಬಹುದೂರ ಇರಿಸ್ತಕ್ಕಂಥ ಒಂದು ಷಡ್ಯಂತ್ರ ಈ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಈ ಕಾರಣದಿಂದ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಬಹಳ ಅತ್ಯಂತ ಮುಖ್ಯವಾದ ಘಟ್ಟ ಅಂದ್ರೆ ಕೇಂದ್ರ ಯೋಜನಾ ಆಯೋಗ ಬಹಳ ಸ್ಪಷ್ಟವಾಗಿ ಹೇಳಿತು 84ರಲ್ಲಿ SC STಗಳು ಅಭಿವೃದ್ಧಿ ಹೊಂದಿದೆ ಈ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ SC STಗಳು ಅಭಿವೃದ್ಧಿ ಹೊಂದಬೇಕಾದ್ರೆ ಯೋಜನಾ ಆಯೋಗದ ನಿರ್ದೇಶನದಂತೆ 25% ಬಜೆಟ್ ಅಲ್ಲಿ ಅನುದಾನವನ್ನ ಮೀಸಲಿಡಬೇಕು ಅಂತ ಎಲ್ಲ ರಾಜ್ಯಗಳಿಗೂ ಕೇಂದ್ರ ಸರ್ಕಾರಕ್ಕೂ ಕೂಡ ನಿರ್ದೇಶನ ಕೊಡ್ತಾರೆ. ಆದ್ರೆ ಅದನ್ನ ಜಾರಿ ಮಾಡಿದ್ದು ಮಾತ್ರ ಆಂಧ್ರ ಪ್ರದೇಶ ಮೊದಲಿಗೆ, ಎರಡನೇದಾಗಿ ನಮ್ಮ ಕರ್ನಾಟಕ. ಎರಡನೇದಾಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2013ರಲ್ಲಿ SC ST TSP ಕಾಯ್ದೆಯನ್ನು ಮಾಡಿದ್ರಾದ್ರು ಹಣ ಮೀಸಲಿಟ್ಟೋದು ಇಟ್ಬಿಟ್ಟು ಮತ್ತೆ 7C ಅಂತ ಸೇರಿಸಿದ್ದಾರೆ. ಕಲಂ 7C. ಆ 7C ಏನ್ ಹೇಳ್ತಿದ್ರೆ ಮೀಸಲಿಟ್ಟ ಅನುದಾನವನ್ನು ರಾಜ್ಯ ಸರ್ಕಾರ ಇಚ್ಛೆ ಪಟ್ಟಲ್ಲಿ ಇತರೆ ಯೋಜನೆಗಳಿಗೆ ಬಳಕೆ ಮಾಡ್ಕೋಬಹುದು ಅಂತಕ್ಕಂಥ ಒಂದು ಅವಕಾಶವನ್ನ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಆ ಮೂಲಕ 2013ರಿಂದ ಈಗಾಗೈತವರೆಗೂ 2,14,200 ಕೋಟಿಯನ್ನ ಅನ್ಯ ಯೋಜನೆಗಳಿಗೆ ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಘನಘೋರ ಅನ್ಯಾಯ ನಡೆದಿದೆ. ಅದಕ್ಕಾಗಿ ಈ ಮುಂದಿನ ಮುಂಗಾರು ನಾವು 13ರಿಂದನೂ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ. ನೀವು ಈ 7C ತೆಗಿಬೇಕು ಅಂತ ಕೇಳ್ತಾ ಇದ್ದೀವಿ. ಅವರು 7D ತೆಗೆದ್ರು, 7C ತೆಗಿಲಿಲ್ಲ. ಹಾಗಾಗಿ ಈ 7C ನಮ್ಮ SC ST ಅಭಿವೃದ್ಧಿಗೆ ಮಾರಕವಾಗ್ತಕ್ಕಂಥ ಮತ್ತೆ ಮೂಲ SCP TSP ಕಾಯ್ದೆಗೆ ವಿರುದ್ಧವಾಗಿರ್ತಕ್ಕಂಥ ಈ ಅನುಚ್ಛೇದವನ್ನ ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಈ ಮುಂಗಾರು ಅಧಿವೇಶನದಲ್ಲಿ ಇದನ್ನ ತೆಗಿಬೇಕು ಅಂತಕ್ಕಂಥ ಒತ್ತಾಯವನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಡ್ತಾ ಇದೆ.